ಸರ್ಕಾರ ಯಾವತ್ತೂ ನಮ್ಮ ಬೆನ್ನಿಗೆ ಇರುತ್ತೆ, ಆದರೆ ನಮ್ಮ ನಷ್ಟವನ್ನು ಭರಿಸಲ್ಲ. ನನ್ನ ಅವಧಿಯಲ್ಲಿ ರಾತ್ರಿ ಸಮಯ ಹುಲಿ ಹೊಡೆದಿದೆ ಅಂದರೆ ಬೆಳಗಿನ ಜಾವ ನಾನು ಆ ಸ್ಥಳದಲ್ಲಿ ಕಾರ್ಯಕರ್ತರಿಗಿಂತ ಮುಂಚಿತವಾಗಿರುತ್ತಿದೆ ಎಂದು ಮಾಜಿ ಶಾಸಕ ಎಚ್.ಬಿ. ಮಂಜುನಾಥ್ ತಿಳಿಸಿದರು. ಅವರು ತಾಲೂಕಿನ ಹನಗೂಡು ಭಾಗದ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಚಿರತೆಗಳ ದಾಳಿಯಿಂದ ಜಾನುವಾರುಗಳು ಸಾವನ್ನಪ್ಪಿ ನಷ್ಟ ಹೊಂದಿರುವ ರೈತರಿಗೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆರ್ಎಫ್ಒ ನಂದಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಾಲಸುಂದರ್, ಪ್ರೇಮ್ ಕುಮಾರ್, ರಾಜು ಶಿವರಾಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ತಾಲೂಕಿನ ಮನೆ ಆಗಿತ್ತು. ನನ್ನ ಕೈಯಲ್ಲಾದಂತಹ ಅಧಿಕಾರ ಜನಗಳ ಮತಭಿಕ್ಷೆಯಿಂದ ನನಗೊಂದು ಅಧಿಕಾರ ಸಿಕ್ಕಿತ್ತು. ಆ ಅಧಿಕಾರನೂ ದುರುಪಯೋಗ ಪಡಿಸ್ಕೊಳ್ಳದೆ ತಾಲೂಕಿಗೆ ಒಂದು ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಒಂದೇನಪ್ಪ, ನಾವೆಷ್ಟು ವೇದಿಕೆ ನೋಡಿ ಬೋರ್ಡು ಇಲ್ಲ, ಇಲ್ಲಾಂದ್ರೆ ಕಾರ್ಯಕ್ರಮದೆಲ್ಲ ಫ್ಲೆಕ್ಸ್ ಆಗ್ತಾ ಇದ್ವಿ. ಇಲ್ಲ, ಅದು ಬೇರೆ ಇಲ್ಲ. ಏನಪ್ಪ ಅಂತಂದರೆ, ಏನು ಕಾಡು ಪ್ರಾಣಿಗಳಿಂದ ವಿಕ್ಟಿಮ್ ಆಗಿದ್ದಾರೆ, ನೊಂದಿತರಿದ್ದಾರೆ, ಅವ್ರಿಗೆ ಒಂದು ಸಹಾಯಹಸ್ತ ನೀಡುವಂಥ ಒಂದು ಕಾರ್ಯಕ್ರಮ. ಆ ಸಹಾಯಹಸ್ತ ಯಾತಕ್ಕೆ ಶುರುವಾಯಿತು, ಇವತ್ತು ಈ ವೇದಿಕೆಯಲ್ಲಿ ಬಂದು ಆ ಕಾರ್ಯಕ್ರಮ ಆಗ್ತಾ ಇದೆ. ನಾನು ಕೂಡ ಕಳೆದ 6 ತಿಂಗಳಿಂದ ನನ್ನ ಕಾಲದಲ್ಲಿ ನಾನಿದ್ದಾಗ ಅವತ್ತು ರಾತ್ರಿ ಹುಲಿ ಹೊಡಿತು ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಇಲ್ಲಿ ಇರ್ತಾ ಇದ್ದೆ. ನಿಮಗೆಲ್ಲ ಗೊತ್ತಿಲ್ವೋ? ಅದಾಗ್ತಾಗ ನಮ್ಮ ಕಾರ್ಯಕರ್ತರಿಗೆ ಮುಂಚೆ ನಾನೇ ಇರ್ತಾ ಇದ್ದೆ. ಯಾಕೆ ಅಂತಂದರೆ ಅದೊಂದು ನಂಬಿಕೆ. ಒಬ್ಬ ಜನಪ್ರತಿನಿಧಿಯ ಮೇಲೆ ಆ ನಂಬಿಕೆ ಇರಬೇಕು. ನಂಬಿಕೆ ಕಳ್ಕೊಬಿಟ್ರೆ ಜನರು ಬಹಳ ಕಷ್ಟ ಆಗುತ್ತೆ. ಸರ್ಕಾರ ಯಾವತ್ತೂ ನಿಮ್ಮ ಬೆನ್ನಿಗಿದ್ದೇ ಇರುತ್ತೆ. ಆದರೆ ಆ ಸರ್ಕಾರಗಳು ನಿಮ್ಮ ನಷ್ಟವನ್ನು ಭರಿಸುವುದಿಲ್ಲ, ನಷ್ಟಕ್ಕೆ ಈಕ್ವಲ್ ಆಗೋದಿಲ್ಲ. ಅದು ಪರಿಹಾರವಾಗಿರುತ್ತೆ. ನಷ್ಟ ಭರಿಸಲ್ಲ. ನಿಮ್ಮ 1 ಲಕ್ಷತೆ ಇರ್ಬೋದು, ಅದನ್ನ ನಷ್ಟ ಭರಿಸೋದಕ್ಕೆ ಯಾವುದೇ ಸರ್ಕಾರ, ಕಾಂಗ್ರೆಸ್ ಆಗಲಿ, ದಳ ಆಗಲಿ, BJP ಆಗಲಿ, ಯಾವ ಸರ್ಕಾರನೂ ಆಗದಿರಂಥದ್ದು. ನಿಮ್ಮ ಕಷ್ಟಕ್ಕೆ ಒಂದು ನಂಬಿಕೆ ಸರ್ಕಾರ ಇದೆ. ಒಬ್ಬ ಮನುಷ್ಯ ಶ್ರೀಸಾಮಾನ್ಯನಿಗೆ ಪ್ರತಿಯೊಂದು ಕ್ಷಣದಲ್ಲೂ ಇರುತ್ತೆ. ಅದೇ ರೀತಿ ಆ ಭಾಗದ ಜನಪ್ರತಿನಿಧಿಗಳು ಕೂಡ ಒಂದು ಎಷ್ಟೇ ದೊಡ್ಡವನಾಗಿರಲಿ, ಅವನ ಒಂದು ಎಷ್ಟೇ ಆಗದ ಎದೆ ಇರಲಿ, ಅವನ ಎದೆಯಲ್ಲಿ ಒಂದು ಸಣ್ಣ ತಾಯಿ ಕರುಳಿನ ಒಂದು ಹೃದಯ ಇರಬೇಕು. ಆವಾಗ ನಿಮ್ಮ ಜೊತೆಗೆ ಸ್ಪಂದಿಸೋ ಕೆಲಸ ಮಾತ್ರ ಆಗುತ್ತೆ. ನಮಗೊಂದು ಪ್ರಶ್ನೆ ಏನಾಗಿದೆ ಅಂತಂದರೆ, ಟೀಕೆ ಮಾಡೋದು ಬೇರೆ, ಆದರೆ ಇದು ಭಾಳ ಮುಖ್ಯವಾಗಿದ್ದು ಸಂತಾನಕ್ಕೂ ಸರ್ಕಾರ ಬೇಕೇ ಅಂತ. ಎಲ್ಲೋ ನಮ್ಮ ಸರ್ಕಾರ ಇಲ್ಲಪ್ಪ ಹಂಗಲ್ಲ. ಒಂದು ಕಷ್ಟದಲ್ಲಿ ಬಂದು ಒಂದು ಸಹಾಯಹಸ್ತನೂ ಬೇಡಿ, ಬೆಂತಟ್ಟಿ ನಾನಿದ್ದೀನಿ ಇಲಾಖೆಗೆ ಮಾತಾಡಿ ಮಟ್ಟದ ಅಂತ ಕೆಲಸನೂ ಆಗಲಿಲ್ಲ ಅಂದಾಗ ಕಷ್ಟ ಆಗುತ್ತೆ. ನಾನು 6 ತಿಂಗಳು ನೋಡ್ತಾನಿದ್ದೆ, ದಿನನಿತ್ಯ ಪೇಪರ್ ಓದ್ತಾ ಇದ್ದೆ. ಇತ್ತೀಚೆಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಮೊನ್ನೆ ಅಂತೂ ನಮ್ಮ ಬೀರೇಗೌಡ ಇಲ್ಲೇ ಬಂದು ಕೂತಾನೆ. ಅವರು ಊರಲ್ಲಿ ಆದಂಥ ಅನಾಹುತ, ಮಕ್ಕಳು, ಮನೆಯವರು ಯಾರು ಮಲಗ್ತಾ ಇಲ್ಲ. ಆ ಸಮಯದಲ್ಲಿ ದಿಢೀರಂತ ನಮ್ಗೆ ಜ್ಞಾಪಕ ಬಂದಂಥದ್ದು ಅಧಿಕಾರಿಗಳು. ಅಲ್ಲಿ ನಮ್ಮ ವೈಲ್ಡ್ ಲೈಫಲ್ಲಿ ಸೀಮಾ ಮೇಡಮ್ ಇದ್ದಾರೆ, IFS. ಇಲ್ಲಿ ವಾಬ್ ಅವರು, ಮೊಹಮ್ಮದ್ ಫಯಾಜ್ ಅಂತ, ಇಲ್ಲಿ ನಂದಕುಮಾರು, ಸುಬ್ರಹ್ಮಣ್ಯಮು, ಈ ಅಧಿಕಾರಿಗಳೆಲ್ಲ ಇದ್ದಾರೆ. ನಾವು ಸುಮ್ಮನೆ ಟೀಕೆ ಮಾಡೋದಲ್ಲ. ಆ ಅಧಿಕಾರಿಗಳು ನಾನು ಯಾವಾಗ ಫೋನ್ ಮಾಡೋದು ಮಧ್ಯರಾತ್ರಿ ಆದರೂ ಕಾಡು ಹಿಡಿಯೋಂಥದ್ದು, ಹುಲಿ ಹಿಡಿಯೋಂಥದ್ದು, ಈಗಲೂ ಕೂಡ ಒಂದು ಚಿರತೆನ ಟ್ರೇಸ್ ಮಾಡ್ಕೊಂಡು ಇಲ್ಲಿ ವೇದಿಕೆಗೆ ಬಂದಿದ್ದಾರೆ. ಈ ಪಟ್ಟಿ ಕೇಳಿದೆ ಯಾರ್ಯಾರಪ್ಪ, ಇಲ್ಲಾಂದ್ರೆ ಸುಮ್ಮನೆ ಅವ್ರಿಗೂ ಯಾವುದೋ ಇದಕ್ಕೆ ಮಾಡ್ತಾರೆ, ಇನ್ನೊಂದು ಯಾವುದೋ ಪಟ್ಟಿ ಅಂತ ಬೇಡಪ್ಪ. ಯಾರು ನಿಜವಾಗ್ಲೂ ವಿಕ್ಟಿಮ್ ಇದ್ದಾರೆ ಅವ್ರಿಗೆ ಕೊಡೋಂಥ ಸಹಾಯ. ಸರ್ಕಾರ ಎಷ್ಟು ಕೊಟ್ಟರೆ, ನಾವು ಒಂದಷ್ಟು ಕೊಟ್ಟರೆ ಎಲ್ಲ ಒಂದು ಅವರ ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಎಷ್ಟು ಕೊಟ್ಟಿದೆ, 30,000 ಕೊಟ್ಟಿದೆ. ನಾವೊಂದು ಹಸುಗೆ 15,000 ಕೊಡೋಣ, ಕುರಿಗೆ 5,000 ಕೊಟ್ಟಿದೆ. ನಾವೊಂದು 5,000 ಕೊಟ್ಟರೆ ಕುರಿ ಮರಿ ತಗೊಂಡು ಜೀವನ ಮಾಡ್ತೀವಿ. ಅದು ನಂಬಿಕೆ. ಎಡಿಸ್ಬೇಕಂತ ಕೆಲಸ ಅಲ್ಲ. ಅವ್ರಿಗೆ ಎಡ್ಕಕ್ಕೆ ನಾವೇನಾಗಬೇಕು, ಒಂದು ಮೆಟ್ಲಾಗಬೇಕು, ಅಷ್ಟೇ ನಮ್ಮ ಕೆಲಸ ಜನಪ್ರತಿನಿಧಿಗಳಾಗಿರೋಂಥದ್ದು. 6 ತಿಂಗಳಿಂದ ನೋಡಿದೆ. ಈಗ 6-7 ದಿನ ವಿಧಾನಸಭೆ ಬೇರೆ ನಡೀತಾ ಇದೆ. ಅಲ್ಲೂ ನೋಡಿದೆ ನಾನು, ಏನಪ್ಪ ನಮ್ಮ ಬಗ್ಗೆ ಯಾರು ಮಾತಾಡೋರು ಇದ್ದಾರ, ಯಾರ ಧ್ವನಿ ಎತ್ತಿದಾರ, ಇಲ್ಲಿ ಹಿಂಗಾಗಿದೆ, ಅಟ್ಲೀಸ್ಟ್ ಅಲ್ಲಿ ಏನು ಬೇಡ, ಇಲ್ಲ ನೀವು ಕೊಡ್ತಿರೋ ಹಣನೂ ಸಾಲ್ತಾ ಇಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಮಾಡಿ, ಇಲ್ಲ ಬೇರೆ ರೀತಿ ಯಾವ್ದಾರ ಮಾಡಿ ಅಂತಾರೆ. ಕೇಳೋಂಥ ಪ್ರಶ್ನೆಗಳಾಗಬೇಕಾಯ್ತು. ಈಗ ಏನು ಆಗಿದಾಗ ಇಲ್ಲಿ ಈಗ ಯಾವ್ದಾರ ಎಲೆಕ್ಷನ್ ಇದೆಯಾ, ಮಂಜುನಾಥ ಬಂದು ಎಲೆಕ್ಷನ್ ಕೊಡ್ತಾನೆ ಅನ್ನೋದಕ್ಕೆ ಇಲ್ಲ.
ನಾನು ನನ್ನ ಈ ಮನೆಯ ಕರ್ತವ್ಯ, ನಾನು ಈ ಮಣ್ಣಿನ ಮಗನಾಗಿ ನಿಮ್ಮ ಮನೆಯ ಮಗನಾಗಿ ನನಗೊಂದು ಸಹಾಯ ಹಸ್ತ ಕೊಡಕ್ಕೆ ಬಂದಿದ್ದೀನಿ ಹೊರತು ಇಲ್ಲಿ ಯಾವುದೇ ಹೊಸ ರಾಜಕಾರಣ. ಚುನಾವಣೆ ಬಂದಾಗ ಚುನಾವಣೆಗಳು ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಈ ಸಮಯದಲ್ಲಿ ಬೇಕು ಎಲ್ಲರೂ ಚುನಾವಣೆ ಅಂತ ಅವತ್ತು ಬಿಡೋ ಎಲೆಕ್ಷನ್ ಬರ್ತದೆ ಅವತ್ತೇನು ಕೊಟ್ಬಿಟ್ಟು ಮಾಡಿಸ್ಕೊಬಿಡೋಣ ಅಂತ ಅನ್ನೋದಿದೆಯಲ್ಲ, ಅದು ದುರಂತ ಈ ತಾಲೂಕು ಆಗಿರೋಂಥ ಕೆಟ್ಟ ಹೆಸರು ಕೂಡ. ಆ ರೀತಿ ಈ ತಾಲೂಕು ಬಗ್ಗೆ ತೂರ್ಕೊಂಡಾಗ ಅದು ಕೂಡ ತಪ್ಪು. ಯಾವಾಗ ಕಷ್ಟ ಅವಾಗಿದ್ರೆ ಮಾತ್ರ ತಾನೇ ಬೆಲೆ ಆಗೋದು.